ಇನ್ನು ನಾಯಕರುಗಳ ನಡುವೆ ವಾಕ್ಸಮರ ಒಂದು ಕಡೆಯಾದರೆ ಮತ್ತೊಂದು ಕಡೆ ಇವತ್ತು ಮುನಿರತ್ನ ವಿರುದ್ಧ ದೂರು ನೀಡಿದಂತಹ ಗುತ್ತಿಗೆದಾರ ಚೆಲುವರಾಜು ಅವರನ್ನ ಮುನಿರತ್ನ ಅವರ ಶಾಸಕರ ಕಚೇರಿಗೆ ಕರೆತಂದು ಪೊಲೀಸರು ಮಹಜರು ನಡೆಸಿದ್ದಾರೆ. ವಯಾಲಿ ಕಾವಲ್ನಲ್ಲಿ ಇರುವ ಕಚೇರಿಯಲ್ಲಿ ಸುಮಾರು ಹೊತ್ತು ಮಹಜರು ನಡೆಸಿ ವಾಪಸ್ ಆಗಿದ್ದಾರೆ. ಅಲ್ಲದೆ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಆರೋಪ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಬಂಧನ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮುನಿರತ್ನ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗಿದೆ. ಮುನಿರತ್ನ ಎಲ್ಲಿದ್ದಾರೆ ಅಂತ ಪೊಲೀಸರು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಾನ್ ಬೇಲಬಲ್ ಕೇಸ್ಗಳಾಗಿರೋದ್ರಿಂದಾಗಿ ಮುನಿರತ್ನ ಬಂಧನ ಬಹುತೇಕ ಖಚಿತವಾಗಿರುವಂಥದ್ದು. ಇದರಿಂದಾಗಿ ಸದ್ಯಕ್ಕೆ ಮುನಿರತ್ನ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಮುನಿರತ್ನ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರತ್ನ ಅವರೇ, ಈಗಾಗಲೇ ಗಮನಿಸಿರಬಹುದು, ನಿಮ್ಮ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಜಾತಿ ನಿಂದನೆ, ಜೀವ ಬೆದರಿಕೆ, ಅವಾಚ್ಯ ಶಬ್ದಗಳಿಂದ ನಿಂದನೆ, ಈ ರೀತಿಯಾಗಿ ಸಾಕಷ್ಟು ಆರೋಪಗಳು ನಿಮ್ಮ ವಿರುದ್ಧ ಕೇಳಿ ಬರ್ತಾ ಇರುವಂತದ್ದು. ಏನ್ ಹೇಳ್ತೀರಿ? ಹೇಳಿ ಸರ್, ನಿಮ್ಮ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ ಮುನಿರತ್ನ ಅವರ ವಿರುದ್ಧ. ನಿಜವಾಗ್ಲೂ ಯಾರಿಗಾರು ತೊಂದರೆ ಆಗಿ ದೂರು ಕೊಟ್ಟಿದ್ರೆ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಿದ್ರೆ ಒಂದು ಅರ್ಥ ಇರುತ್ತೆ. ಓಕೆ, ರಾಜಕೀಯದ ಪಿತೂರಿಗೆ ದೂರು ಕೊಟ್ರೆ ಏನ್ ಮಾಡಕ್ಕಾಗತ್ತೆ? ಏನ್ ಬೇಕಾದ್ರೂ ಮಾಡ್ಬೋದು. ಅಧಿಕಾರ ಇದೆ, ಸರ್ಕಾರ ಇದೆ. 15 ವರ್ಷಗಳಲ್ಲಿ ಯಾವುದೇ ಗುತ್ತಿಗೆದಾರ ಇವತ್ತವರೆಗೂ ನನ್ನ ಬಗ್ಗೆ ಒಂದು ಆರೋಪ ಮಾಡಿಲ್ಲ. ಇದೇ ವ್ಯಕ್ತಿ 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ, ಒಂದಿನ ಆರೋಪ ಮಾಡಿಲ್ಲ. ಇದೇ ವ್ಯಕ್ತಿ ಇವತ್ತು ಇಷ್ಟೆಲ್ಲ ಆರೋಪ. ಒಂದು ತಿಂಗಳಿಂದ ಲಾಸ್ಟ್ 12th ಬಂದು ನನ್ನ ಹತ್ರ ನನ್ಗೆ ಯಾರೋ ಹೊಡೆದಿದ್ದಾರೆ, ಕಾಪಾಡಿ ನನಗೆ ರಕ್ಷಣೆ ಕೊಡಿ ಅಂತ ಬಂದು ಹತ್ಕೊಂಡಿರೋ ಮನುಷ್ಯ. ಮನುಷ್ಯನೇ ಇವತ್ತಿಗೆ ಮಾಡಿದ್ರೆ ನಿಮಗೂ ಚೆಲುವರಾಜುಗೂ ಯಾವ ರೀತಿಯಾಗಿ ಪರಿಚಯ? ಯಾವ್ದಿಲ್ಲ. 7-8 ವರ್ಷದಿಂದ ಒಬ್ಬ ಕಾಂಟ್ರಾಕ್ಟರ್ ನನಗೆ ಅಷ್ಟೇ, ಏನಿಲ್ಲ, ಯಾವ ಸಂಬಂಧ ಇಲ್ಲ. 7-8 ವರ್ಷ ಇವತ್ತಲ್ಲ, 7-8 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ ಕಾಂಟ್ರಾಕ್ಟ್ಗಳು? ಇವನು ಒಬ್ಬನಿಗೆ ತೊಂದರೆ ಆಗಿಲ್ಲ. ಈ ವ್ಯಕ್ತಿ 7-8 ವರ್ಷಗಳಿಂದ ಅವನಾಯ್ತು ಅವ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಯಾವ್ದು ತೊಂದರೆ ಇರ್ಲಿಲ್ಲ. ಮುನಿರತ್ನ ನಾಪತ್ತೆ ಆಗಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ನಾಪತ್ತೆ ಆಗಿದ್ದಾರೆ ಅಂತ ಹೇಳ್ಕೊಂಡ್ರೆ ನಾನೇನ್ ಮಾಡೋದು? ನಂದು ಇರೋದು ಇದೇ ನಂಬರು, ನಿಮ್ ಜೊತೆ ಮಾತಾಡ್ತಾ ಇರೋದು ನಾನೇ ತಾನೆ. ಹೌದು, ಪೊಲೀಸರು ಏನೋ ಬಂದಿದ್ರಂತೆ, ಅಲ್ಲಿಲ್ಲ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಮುನಿರತ್ನ ಅಂತ ಇತ್ತು. ಕಚೇರಿಲಿ ಇಲ್ವಾ ಸರ್? ನಾಪತ್ತೆ ಅಂದ್ರೆ ನಾನೇನ್ ಮಾಡ್ಲಿ? ಇವಾಗ ವೈರಲ್ ಆಗಿರೋ ಆಡಿಯೋ ಯಾರ್ದು ಸರ್? ಹಾಗಾದ್ರೆ ನೀವು ಮಾತಾಡಿದ್ದಲ್ವಾ ಹಾಗಾದ್ರೆ ಚೆಲುವರಾಜು ಜೊತೆ? ಅದನ್ನ ತನಿಖೆ ಮಾಡಿದ್ರೆ ಎಲ್ಲ ಸತ್ಯಾಂಶ ಹೊರಗೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು 1 hour ಅಲ್ಲಿ ನಾನೇ ನನ್ನ ಹತ್ರ ಬಂದ್ರಿ ನನ್ನನ್ನು ಭೇಟಿ ಮಾಡಕ್ ಆಗಿರೋಂತ ಎಲ್ಲ ಆಡಿಯೋಗಳು ನಾನು ಕಳಿಸ್ಕೊಡ್ತೀನಿ. ಈಗ ನನಗೆ ಕೆಲವರು ಕಳಿಸ್ತಾ ಇದ್ದಾರೆ. ಇದೇ ವ್ಯಕ್ತಿನ 12ನೇ ತಾರೀಕು ಹೊಡೆದ್ರು ಅಂತ ಹೇಳಿ ನನ್ನ ಸ್ನೇಹಿತರುಗಳ ಮುಖಾಂತರ ನನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಮನುಷ್ಯ. ಪ್ರೆಸ್ ಮೀಟ್ ಅಲ್ಲಿ ಕುಂತಿದ್ರು, ಅವ್ರ ವಿರುದ್ಧವಾಗಿ ಅವರೇ ನನಗೆ ಹೊಡೆದಿರೋದು ಅಂತ ಹೇಳಿರೋ ಮನುಷ್ಯ ಅವ್ರ ಜೊತೆಲೆ ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಹೊಡೆಸಿದ್ರು, ನನಗೆ ಇವರೇ ಹೊಡೆಸಿದ್ದು. ಹೊಡೆಸೋ ವ್ಯಕ್ತಿ ಹೆಸರು ಹೇಳಿದ್ದಾನೆ. ಅದೇ ವ್ಯಕ್ತಿನ ಪ್ರೆಸ್ ಮೀಟ್ ಅಲ್ಲಿ ಕೊಂಡಿರ್ಕೊಳ್ಳೋದು. ನಿಮಗೂ ಚೆಲುವರಾಜುಗೂ ಏನ್ ಸರ್ ಗೊಂದಲ ಹಾಗಾದ್ರೆ? ನಿಮಗೂ ಚೆಲುವರಾಜುಗೂ ಏನ್ ಗೊಂದಲ ಹಾಗಾದ್ರೆ? ಯಾಕೆ ನಿಮ್ ವಿರುದ್ಧ ದೂರ ಕೊಡ್ತಾ ಇರುವಂತದ್ದು? ಗೊಂದಲ ಎಲ್ಲಿಂದ ಬರುತ್ತೆ? ನೀವು ಅವ್ರ ಜೊತೆ ಸಂಪರ್ಕದಲ್ಲೇ ಇಲ್ಲ ಹಾಗಾದ್ರೆ? ಮಾಡಿದ್ರೆ ಗೊಂದಲ ಏನ್ ಬರುತ್ತೆ? ನೀವು ಅವ್ರ ಜೊತೆ ಸಂಪರ್ಕದಲ್ಲೇ ಇಲ್ಲ ಹಾಗಾದ್ರೆ? ಯಾರ ಪ್ರಕಾರ ಸೇತುವೆ ಮಾಡ್ಬೋದಲ್ಲ. ಇದೇ ಇವತ್ತೆಲ್ಲ ನಡೀತಾ ಇರೋದು. ನಿರಂತರವಾಗಿ ನಾನು ಯಾವತ್ತು ರಾಜೀನಾಮೆ ಕೊಟ್ಟಿದ್ದಂತ ಆವತ್ತಿಂದ ನಡೀತಾನೆ ಇದೆ. ಇದೇನು ಹೊಸಗೇನಲ್ಲ, ಒಂದಲ್ಲ ಒಂದ್ ರೀತಿನಲ್ಲಿ ನಡೀತಾನೆ ಇರುತ್ತೆ. 20 ಲಕ್ಷ ನಿಮಗೆ ದುಡ್ಡು ಕೊಟ್ಟಿದ್ದಾರಂತೆ, ಆಟೋ ಕೊಡಿಸ್ತೀರಾ ಅಂತ ಹೇಳಿದ್ರಂತೆ ನೀವು. 20 ಲಕ್ಷ ನಿಮಗೆ ಅಮೌಂಟ್ ಕೊಟ್ಟಿದ್ರಂತೆ. 20 ಲಕ್ಷ ನಾನು ಇಷ್ಟಂಗ್ರದ್ದಾಗ್ಲಿ ನನಗೆ ಕೊಟ್ಟಿರೋದಾಗ್ಲಿ ಯಾವ್ದನ್ನ ಒಂದು ದಾಖಲೆ ಇದ್ದು ಬಿಟ್ರೆ ಇವತ್ತೇ ಪಾಪ ಎಷ್ಟು ಜನ ಸಚಿವರಾಗ್ಬೇಕು ಅಂತ ಕಾಯ್ತಾ ಇದಾರಲ್ಲ, ರಾಜಕೀಯಬೇಕು ಪಾಪ ಹಿಡಿದ್ಬಿಟ್ಟು ಇಷ್ಟೆಲ್ಲ ಈ ಸೋತವ್ರಿಗೆ ಏನಾಗೋಗಿದೆ ಪಾಪ ಎಲ್ಕೊಂಡ್ ಮಿನಿಸ್ಟರ್. ನಾನು ಗೆದ್ದಿದ್ರೆ ಮಿನಿಸ್ಟರ್ 37 ಆಗ್ಬಿಡ್ಬೇಕು. ಏನು ರಾಜಕೀಯ ಪಿತೂರಿ ಅಂದ್ರೆ ಏನು? ನಿಮ್ಮ ವಿರುದ್ಧ ಯಾರಿಗೆ ಅಸಮಾಧಾನ ಇದೆ ಅಥವಾ ಬೇಸರ ಇದೆ? ಏನಕ್ಕೆ ರಾಜಕೀಯ ಪಿತೂರಿ ಮಾಡ್ತಾರ? ಏನು ಇಲ್ದಲೆ ಹೇಗೆ ಅಂತ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ರಾಜೀನಾಮೆ ಕೊಟ್ಟಾಗಿಂದ ನಡೀತಾ ಇರೋದೆಲ್ಲ ಗೊತ್ತು.
ಅಂದ್ರೆ ಕಾಂಗ್ರೆಸ್ ಬಿಟ್ಟು ಬಂದಿದ್ದೀರಿ ಅಂತ ಈ ರೀತಿಯಾಗಿ ನಿಮ್ಮ ವಿರುದ್ಧ ಸೇಡ್ ತೀರಿಸ್ಕೊಳ್ತಾ ಇದ್ದಾರೆ ಅಂತ. ಕಳೆದ MLA ಎಲೆಕ್ಷನ್ ಅಲ್ಲಿ ಹಾ MLA ಎಲೆಕ್ಷನ್ ಅಲ್ಲಿ ಅವತ್ತು ಸಿಟ್ಟಿಂಗ್ MP ಹಾ ಅವತ್ತು ಏನ್ ಆರೋಪ ಮಾಡಿದ್ರು? ಹ್ಮ್ ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ಒಡೆಯಕ್ ಬಂದ್ರು, ಬೈಯಕ್ ಬಂದ್ರು, ಹೊಡೀರಿ ಅಂದ್ರು. ಒಂದು ಸಂಸದ ಸ್ಥಾನದಲ್ಲಿ ಆ ರೀತಿ ಆರೋಪಗಳು ಮಾಡಿದ್ರು. ಹಾ ಇಲ್ಲಿ ಮಾಡಕ್ ಯಾವ್ದು ಸಿಗ್ತಾ ಇಲ್ಲ. ಹಾ ಸಿಗ್ತಾ ಇರೋದಕ್ಕೆ ಏನ್ ಮಾಡೋದು? ಇಷ್ಟೊಂದು ತಂದು ಇಟ್ಕೊಳ್ಳೋದು. ದಲಿತ ಸಮುದಾಯನ ನನ್ನ ಮೇಲೆ ಎತ್ಕಬೇಕು. ಹಾ ಏನ್ ಇಷ್ಟು ಸಣ್ಣ ಮಟ್ಟದಲ್ಲಿ ಯಾಕೆ ಮಾಡ್ಬೇಕು? ಅವ್ರಿಗೆ ರಾಜೀನಾಮೆ ಕೊಡಬೇಕು, ಹಾ ಅವ್ರ ಕಡೆಯವ್ರನ್ನ MLA ಮಾಡ್ಬೇಕು, ಅವ್ರನ್ನ ಸಚಿವರನ್ನ ಮಾಡ್ಬೇಕು ಅಂತ ಆಸೆ ಇದ್ರೆ ಹಾ ನನಗೆ ನಾನೇ ಬಿಟ್ಟು ಹೋಗ್ತೀನಪ್ಪ. ರಾಜಕೀಯಕ್ಕೆ ನಾನೇ ಮೊದಲು, ನಾನೇ ಕೊನೆ. ನಿಮ್ ಕೈಲಿ ಇವಾಗ ರಾಜಕೀಯದ ಹುಚ್ಚು ನನಗೇನು? ನಿಮ್ ಕೈಲಿ ರಾಜೀನಾಮೆ ಕೊಡಿಸಿ ಅಲ್ಲಿ ಬೇರೆಯವ್ರನ್ನ ನಿಲ್ಸಿ ಗೆಲ್ಸಿ ಅವ್ರನ್ನ ಸಚಿವರನ್ನ ಮಾಡ್ಬೇಕು ಅಂತ ಇಷ್ಟೆಲ್ಲ ಹುನ್ನಾರ ಆಗ್ತಾ ಇದೆ. ಏನಿಲ್ಲ, ಇಲ್ಲಿ ನಡೀತಾ ಇರೋದು ಇಷ್ಟೇ. ಇವಾಗೆಲ್ಲ ಈ ಆಡಿಯೋಗಳನ್ನ ಅಲ್ಲ ಮುನಿರತ್ನ ಅವ್ರೆ, ಈಗ ಆಡಿಯೋ ಎಲ್ಲ ರಿಲೀಸ್ ಆಗಿದೆಯಲ್ಲ, ಇದೆಲ್ಲ ಏನ್ ಹಾಗಾದ್ರೆ? ನಿಮ್ಮದೇ ವಾಯ್ಸ್ ಇದೆ ಅದ್ರಲ್ಲಿ. ಒಳ್ಳೆ ಕಥೆ ಎಲ್ಲ. ಇವತ್ತು ತೆಲಂಗಾಣದಲ್ಲಿ ಅಮಿತ್ ಶಾ ಅವ್ರದೇ ಆಡಿಯೋ ಮಾಡಿದ್ರು, 4 ಜನ ಜೈಲಿಗೆ ಕಳಿಸಿದ್ರು. ಆಡಿಯೋ ಮಾಡೋದು ಇವಾಗ ಅದೇ ದೊಡ್ಡ ಇವತ್ತು ಟೆಕ್ನಾಲಜಿ ಹೆಂಗ್ ಕಳ್ಸಿದೆ. ಏನು ಹೊಸ್ತಾ ಇದೆಲ್ಲ ಮಾಡೋದು ಏನು ಅಂದ್ರೆ ಮುನಿರತ್ನ ವಿಡಿಯೋ ಮಾಡಕ್ಕಾಗಿಲ್ಲ, ಆಡಿಯೋ ಮಾಡಿಟ್ಟವ್ರು. ವಿಡಿಯೋ ಹಾಕೊಂಡಿಲ್ವಲ್ಲ, ಅದಕ್ಕೆ ಆಡಿಯೋ ಏನೋ ಒಂದು ತಯಾರು ಮಾಡೋರು ಪಾಪ. ಅಲ್ಲ ಈ 15 ವರ್ಷದಿಂದ ಒಕ್ಕಲಿಗ ಸಮಾಜದ ಜೊತೆ ಬದುಕ್ತಾ ಇರೋನು, ಅಲ್ಲಿ ಬೆಳೀತಾ ಇರೋನು, ಅಲ್ಲಿ ಜೊತೆಯಲ್ಲಿರೋನು, ಆ ಸಮುದಾಯನ ಅತಿ ಹೆಚ್ಚು ನನ್ನನ್ನು ಪ್ರೀತಿಸ್ತಾರೆ. ಆ ದಲಿತ ಸಮುದಾಯನ 5,000 ಮನೆ ಕಟ್ಟಿರೋನ್ ನಾನು. ದಲಿತ ಸಮುದಾಯಕ್ಕೆ ಇವೆಲ್ಲ ಮಾಡ್ಬೇಕಾ? ನಿಮ್ಮ ಆಪ್ತ ವಸಂತ್ ಅನ್ನೋರು ಯಾರೋ ಅವರು ಕೂಡ ನನಗೆ ಕರೆ ಮಾಡಿದ್ರು, ನನಗೆ ಜೀವ ಬೆದರಿಕೆ ಹಾಕಿದ್ರು. ರೇಣುಕಾಸ್ವಾಮಿದು ಆಯ್ತಲ್ಲ ಅದೇ ರೀತಿಯಾಗಿ ನಿನ್ನೂ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರು. ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಚೆಲುವರಾಜು. ಯಾರು ವಸಂತ್ ಅಂದ್ರೆ ಯಾರು ಹಾಗಾದ್ರೆ? ಅವ್ರು ಕಾಲ್ ಮಾಡಿದ್ದಾರೆ. ಒಂದು ತಿಂಗಳಿಂದ ವಸಂತ ಯಾರು ಅಂತಾನೆ ಮನುಷ್ಯನಿಗೆ ಗೊತ್ತಿಲ್ಲ ಅಂತ ಆ ಮನುಷ್ಯನೇ ಹೇಳಿದಾನೆ. ಆಯ್ತು, ಈಗ ನಾನು ಕಂಪ್ಲೇಂಟ್ ಕಾಪಿನಲ್ಲಿ ಒಂದ್ ತಿಂಗಳಿಂದ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತಾ ಅಂತ ಹೇಳಿ. ಮೇ 18ನೇ ತಾರೀಕು ಏನೋ ನಾನು ಇವ್ರ ಹತ್ರ ಮಾತಾಡಿದ್ದೀನಿ ಅಂತ ಕಂಪ್ಲೇಂಟ್ ಅಲ್ಲಿ ಹೇಳಿರೋದು. 18ನೇ ತಾರೀಕಿಂದ ಇವತ್ತವರೆಗೆ ಯಾಕೆ ಸುಮ್ಮನಿದ್ರು? ಯಾಕೆ ಅವತ್ತಿಂದ ಕೊಟ್ಟಿಲ್ಲ? ಕೊಡ್ಬೋದಾಗಿತ್ತಲ್ಲ. 18ನೇ ತಾರೀಕು ಮಾತಾಡಿದ್ರ ನೀವು ಹಾಗಾದ್ರೆ? ಅವ್ರ ಕಂಪ್ಲೇಂಟ್ ಅಲ್ಲಿ ಇರೋಂಥದ್ದು. ಓಕೆ ಓಕೆ, ಅವ್ರ ಕಂಪ್ಲೇಂಟ್ ಅಲ್ಲಿ ಇರೋಂಥದ್ದು. ಇಲ್ಲಿ ನನ್ನ ಹತ್ರ ಮಾತಾಡೋದಕ್ಕೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾ ಇರ್ತಾರೆ, ಒಬ್ರು ಇಬ್ರಲ್ಲ. ಅಲ್ಲ, ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಮೊದಲು ಮುನಿರತ್ನ ಅವರ ಬಾಯಿನ ಶುದ್ಧ ಮಾಡಿ ಅಂತ ಹೇಳಿದ್ದಾರೆ ಟ್ವೀಟ್ ಅಲ್ಲಿ. ಈಗ ನನ್ನ ಬಾಯಿ ಶುದ್ಧವಾಗಿ ಅವ್ರ ಜೊತೆಯಲ್ಲಿದ್ದವರು ಈ ಕುತಂತ್ರ ಮಾಡ್ತಾರಲ್ಲ, ಆ ಕುತಂತ್ರ ನಿಲ್ಸಿದ್ರೆ ಅವ್ರಿಗೂ ಒಳ್ಳೇದು, ನನಗೂ ಒಳ್ಳೇದು. ನೇರವಾಗಿ ಹೇಳ್ಬೋದಾ ಯಾರು ಕುತಂತ್ರ ಮಾಡ್ತಾ ಇದ್ದಾರೆ, ಏನ್ ಕುತಂತ್ರ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ? ಅವರು ಕುತಂತ್ರ ನಿಲ್ಸಿದ್ರೆ ನನ್ನ ಬಾಯಿ ಯಾವಾಗ್ಲೂ ಶುದ್ಧವಾಗೇ ಇದೆ. ನನ್ನ ಬಾಯಿ ಶುದ್ಧವಾಗೇ ಇದೆ. ಕ್ರಿಯೇಟ್ ಮಾಡೋದಕ್ಕೆ ಶುದ್ಧವಾಗಿ ಎಲ್ಲಿಂದ ಇರುತ್ತೆ? ಕ್ರಿಯೇಟ್ ಮಾಡೋದಕ್ಕೆ ತಡಿಯಕ್ಕಾಗತ್ತಾ? ನೀವು ಇವಾಗ ಇದೆಲ್ಲ ವಿಡಿಯೋ ಮಾಡಕ್ ಆಗಿಲ್ಲ. ಸುಳ್ಳು ಆರೋಪ ಅಂತ ಹೇಳ್ತಾ ಇದ್ದೀರಲ್ಲ ಮುನಿರತ್ನ ಅವರು, ನಿಮ್ಮ ಹಂಗಾದ್ರೆ ಸುಳ್ಳು ನಿಜ ಅನ್ನೋದು ನಾನು ಇವಾಗ ನನಗೂ ಇವಾಗೆಲ್ಲ ಕಳಿಸ್ಕೊಡ್ತಾ ಇದ್ದಾರೆ. ನಾನ್ ನಿಮ್ಗೆ ಕಳಿಸ್ಕೊಟ್ಟಿದ್ದೇ ವ್ಯಕ್ತಿನ ಹೊಡೆದ್ರು ಅಂತೇಳಿ ನನ್ನನ್ನ MLA ಅವರು ದೇವ್ರು, MLA ಅವ್ರು ನನಗೆ ಅನ್ನ ಕೊಟ್ಟವ್ರೆ, MLA ಅವ್ರು ನನಗೆ ಇಷ್ಟು ವರ್ಷ ಕಾಪಾಡಿದ್ದಾರೆ, ಅವ್ರು ದೇವ್ರು ಅಂತ ಹೇಳಿರೋ ಆಡಿಯೋನೇ ಕಳಿಸ್ತೀನಿ. 1 ತಿಂಗಳಿದ್ದೆ. ಬೇರೆ ವ್ಯಕ್ತಿ ಹತ್ರ ಮಾತಾಡಿರೋದು, ನನ್ನ ಹತ್ರ ಅಲ್ಲ. 1 ತಿಂಗಳಿಂದ ನಿಮ್ ಜೊತೆ ತುಂಬಾ ಚೆನ್ನಾಗಿದ್ರು, ನೀವೇ ದೇವ್ರು ಅಂತ ಇದ್ರು. ಬಟ್ ಇದ್ದಕ್ಕಿದ್ದಂಗೆ ಯಾಕೆ ಈ ರೀತಿಯಾಗಿ ತಿರ್ಕೊಂಡು ಹೋದಾಗದೆ? ಬೇರೆ ವ್ಯಕ್ತಿ ಹತ್ರ ಅದೇ ಬೇರೆಯವ್ರ ಹತ್ರ ನಿಮ್ ಬಗ್ಗೆ ಹೊಗಳ್ತಾ ಇದ್ರು, ನೀವೇ ದೇವ್ರು ಅಂತ. ಹೊಗಳಿ 1 ತಿಂಗಳಿಂದೆ ಅದು ಈ ಮನುಷ್ಯ ಹೊಡೆದಿದ್ದಾರೆ. ಇವ್ರಿಗೆ ಯಾರನ್ನೇ ಪ್ರಶ್ನೆ ಕೂತಿದ್ರು ಅವರೇ ಹೊಡ್ತಿರೋದು ಅಂತ ಹೇಳಿದಾನೆ. ಅವರಿಂದಾನೇ ನನ್ಗೆ ಆಗಿರೋದು ಅಂತ ಹೇಳಿದಾನೆ. ಮತ್ತೆ ಅವ್ರ ಜೊತೆಲ್ಲೇ ಸೇರ್ಕೊಳ್ಳೋದು ಎಲ್ಲ ಇಷ್ಟು ಸಣ್ಣ ಮಟ್ಟವಾಗಿ. ಇವಾಗ ಇದೆಲ್ಲ ಸುಳ್ಳು ಅಂತ ನೀವು ಹೇಳ್ತಾ ಇದ್ದೀರಾ ಮುನಿರತ್ನ ಅವರು, ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಮುಂದೆ ಕಾನೂನಾತ್ಮಕ ಹೋರಾಟ ಆಗಿರುತ್ತೆ. ನೀವೇನಾದ್ರೂ ಪ್ರತಿ ದೂರನ್ನ ಏನಾದ್ರೂ ದಾಖಲಿಸ್ತೀರಾ? ನೀವು ಹೇಳ್ತಾ ಇದ್ದೀರಾ ಇದೆಲ್ಲ ರಾಜಕೀಯ ಪಿತೂರಿ ಅಂತ, ನಿಮ್ಮ ಕಾನೂನು ಹೋರಾಟ ಯಾವ ರೀತಿ ಆಗಿರುತ್ತೆ? ಒಂದ್ ಹೇಳ್ತೀನಿ,
ನಾ ಕಾನೂನಿನ ಮೊರೆ ಹೋಗ್ತೀನಿ. ಹಾ ಯಾವುದೇ ಕಾರಣಕ್ಕೂ ಇದನ್ನ ಒಂದು ತಿಂಗಳಿಂದ ಈ ಮನುಷ್ಯ ನನ್ನನ್ನ ದೇವ್ರು ಅಂದು ಹಾ 18ನೇ ತಾರೀಕು ನನಗೆ ಮಾಡಿದ್ದೀನಿ ಅಂದ್ರೆ ಹಾ ಇದೇ ಮನುಷ್ಯ ನನ್ನ ಹತ್ರ ಬಂದು ಹಣ ನನ್ಗೆ ಹೊಡೆದು ಬಿಟ್ಟಿದ್ದಾರೆ, ನನಗೆ ರಕ್ಷಣೆ ಕೊಡ್ಬೇಕು, ಹ್ಮ್ ನೀವ್ ಹೆಂಗನ ಮಾಡಿ ನನಗೆ ಕಾಪಾಡಬೇಕು ಅಂತ ಹೇಳಿರೋ ಮನುಷ್ಯ ಹ್ಮ್ 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 ಒಂದ್ ತಿಂಗಳಿಗೆ ಹ್ಮ್ ಅಷ್ಟು ಬೇಗ ಇಷ್ಟಲ್ಲ 18ನೇ ತಾರೀಕು ಆಗಿರೋದು. ಹ್ಮ್ ಹೊಡೆದಿರೋವ್ರನ್ನ ಜೊತೆಲಿ ಇಟ್ಕೊಂಡೆ ಈ ಪ್ಲಾನ್ ಮಾಡುತ್ತೆ. ಹ್ಮ್ ಅಲ್ಲ ಇವಾಗ ನಿಮಗೂ ಚೆಲುವರಾಜುಗೂ ವ್ಯವಹಾರಿಕವಾಗಿ ಯಾವ ರೀತಿಯಾಗಿ ಸಂಬಂಧ ಆಯಿತು? ಏನ್ ನೀವು ಗುತ್ತಿಗೆ ನಿಮ್ಗೆ 20 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿರುವಂತದ್ದು, ದುಡ್ಡು ಕೊಡಬೇಕು, ಕೇಳಿದ್ದಕ್ಕೆ ಈ ರೀತಿಯಾಗಿ ಬೈದ್ರು ಅಂತ ಹೇಳ್ತಾ ಇರುವಂತದ್ದು, ವ್ಯವಹಾರಿಕವಾಗಿ ಯಾವ ರೀತಿಯಾಗಿ ಸಂಬಂಧ ಆಯ್ತು? 7-8 ವರ್ಷದಿಂದ ಸರಿ ಒಂದ್ ನಿಮಿಷ, ಹಾ 7-8 ವರ್ಷದಿಂದ ದುಡ್ಡು ಕೇಳ್ದಿರೋ ವ್ಯಕ್ತಿ ಇವಾಗ ಕೇಳ್ತಾನ? ಹ್ಮ್ 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 ಹೇಳಿ. ಅಲ್ಲ 7-8 ವರ್ಷದಿಂದ ಇಲ್ದಲೇ ಇರೋ ವ್ಯವಹಾರ ಇತ್ತೀಚೆಗೆ ಆಗಿರ್ಬೋದಲ್ಲ? ಯಾವ್ದು? ನಿಮಗೆ 20 ಲಕ್ಷ ರೂಪಾಯಿ ಕೊಟ್ಟಿರೋದು 7-8 ವರ್ಷದ ಹಿಂದೆ ಅಲ್ಲ, ಇತ್ತೀಚೆಗೆ ಕೊಟ್ಟಿರ್ಬೋದಲ್ಲ ಅಂತ ಕೇಳಿ ಹೇಳ್ತೀನಿ. ಹಾ ದುಡ್ಡಿನ ವ್ಯವಹಾರ ಇವತ್ತು ಬಂದಿರೋಂಥದ್ದು. ಇವತ್ತು ಎಷ್ಟು ಜನ ಕಾಂಟ್ರಾಕ್ಟ್ಗಳವರಲ್ಲಿ ಹಾ ಯಾರು ಇಲ್ಲದೆ ಈ ವ್ಯಕ್ತಿ ಯಾಕೆ ಆರೋಪ ಮಾಡ್ತಾನೆ? ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಹಾ ನೀನು ನಾನೆಲ್ಲ ಸೆಟಲ್ಮೆಂಟ್ ಮಾಡಿಸ್ತೀನಿ ಅಂತಾನೆ. ಹಾ ಎಲ್ಲ ಇದೆ, ನಾನು ಕಳಿಸ್ಕೊಡ್ತೀನಿ ರೀ, ಒಂದು ಅರ್ಧ ಗಂಟೆ ನಿಮ್ಗೆಲ್ಲ ಕಳಿಸ್. ಅವರು ಸುಮಾರು ಒಂದು 6-7 ಆಡಿಯೋಗಳು ರಿಲೀಸ್ ಮಾಡಿದ್ದಾರೆ. ನೀವು ಬೆದರಿಕೆ ಹಾಕದಂಥದ್ದು, ಬೈದಂಥದ್ದು, ಜೀವ ಬೆದರಿಕೆ ಹಾಕದಂಥದ್ದು. ಈಗ ಹೇಳ್ತೀನಿ ಕೇಳಿ, ಇದು ಯಾವುದು ನಿಮ್ದಲ್ವಾ? ಹಾಗಾದ್ರೆ ನೀವು ದೂರವಾಣಿಯಲ್ಲಿ ಸಂಪರ್ಕದಲ್ಲಿ ಇದ್ರ ಇಲ್ವಾ ಚೆಲುವರಾಜು ಜೊತೆ? ಒಂದೇ ಒಂದು ದೂರವಾಣಿ ಕರೆನಲ್ಲಿ ನನ್ನ ಇನ್ಕಮಿಂಗು ಔಟ್ ಗೋಯಿಂಗ್ ಯಾವ್ದನ್ನ ಒಂದ್ ತರ್ಸಿ ಇಲ್ವೇ ಇಲ್ಲ ಹಾಗಾದ್ರೆ? ತರ್ಸಿ ನೋಡೋಣ. ಹಾ ಮತ್ತೆ ಇದೆಲ್ಲ ಆಡಿಯೋ ರಿಲೀಸ್ ಮಾಡಿರೋದೆಲ್ಲ ಏನಾಗಾದ್ರೆ? ಮಾತಾಡಿರೋದು ಸುಮಾರು ಒಂದು 7 ಆಡಿಯೋ ರಿಲೀಸ್ ಮಾಡಿದ್ದಾರೆ ನಿಮ್ದು ಅಂತ ಹೇಳಿ. ನಾನು ಮಾತಾಡಿರೋದು ಒಂದ್ ತರ್ಸಿ. ಹ್ಮ್ ಒಂದು ಸಣ್ಣ ದಾಖಲೆ ಕೊಡಿ, ಹ್ಮ್ 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 ಕೊಡಿ ನೋಡೋಣ. ಇವಾಗ ಅವರೆಲ್ಲ ರಿಲೀಸ್ ಮಾಡಿರೋದು ಏನ್ ಸರ್ ಹಾಗಾದ್ರೆ? 7 ಆಡಿಯೋ ರಿಲೀಸ್ ಮಾಡಿದಾರಲ್ಲ, ಏನದಾಗಾದ್ರೆ ಹೇಳಿ. ಹಾ ನಾನೇನಾದ್ರೂ ಆ ಮನುಷ್ಯನಿಗೆ ಫೋನಲ್ಲಿ ಮಾತಾಡಿ ಫೋನಲ್ಲಿ ರೆಕಾರ್ಡಿಂಗ್ ಇದ್ರೆ ಆ ಫೋನ್ ಸಮೇತ ಹಾ ಎತ್ಕೊಂಬಂದು ಸ್ಪೀಕರ್ ಕೊಡ್ಲಿ, ಸ್ಪೀಕರ್ ಹತ್ರ ನಾನ್ ಬರ್ತೀನಿ, MLA ಬಿಟ್ಟು ಹೋಗ್ತಾ ಇರ್ತೀನಿ. ನೀವು ಮಾತಾಡಿರೋಂತ ಪ್ರೂವ್ ಆದ್ರೆ ರಾಜೀನಾಮೆ ಕೊಡ್ತೀರಾ ಹಾಗಾದ್ರೆ? ಈಗಲೇ ಆ ಫೋನ್ ತಗೊಂಡಲ್ಲಿ ಬರಕ್ ಹೇಳಿ ಸ್ಪೀಕರ್ ಹತ್ರ. ಹಾ ಈಗ ನನ್ನ ರೆಕಾರ್ಡಿಂಗ್ ಫೋನ್ ಇದೆ ತಾನೆ. ನೀವು ಅವ್ರು ಕೊಟ್ಟಿದಾರಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆಡಿಯೋಗಳು ಕೇಳಿಸ್ಕೊಂಡಿದ್ದೀರಾ ನೀವು ಹೋಗ್ಲಿ? ನಾನು ಹೇಳ್ತೀನಲ್ಲ, ಹಾ ಇವತ್ತಿನ ಟೆಕ್ನಾಲಜಿನಲ್ಲಿ ಯಾರು ಅಮಿತ್ ಶಾ ಮೋದಿನೇ ಮಾಡ್ತಾವ್ರೆ. ಗೊತ್ತಾಯ್ತು. ಇವಾಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಮುನಿರತ್ನ ಮಾತಾಡಿರೋದು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ಆಡಿಯೋಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ? ನನಗೆ ಸಂಬಂಧ ಇಲ್ಲ ಅಂತ 1000 ಸಾರಿ ಹೇಳ್ತಾ ಇದ್ದೀನಿ. ಇವತ್ತು ಮೋದಿ ಆಡಿಯೋನೇ ಮಾಡ್ತಾವ್ರೆ, ಹಾ ಅಮಿತ್ ಶಾ ಆಡಿಯೋ ಮಾಡ್ತಾರೆ. ಪ್ರಧಾನಮಂತ್ರಿ ಬಿಡಲ್ಲ ಅಂದ್ರೆ ನಾನು ಯಾವ ಲೆಕ್ಕ? ನೀವು ನೇರವಾಗಿ ನೀವು ಮಾತಾಡಿರೋದು ರೆಕಾರ್ಡ್ಗಳಿಲ್ಲ ಇದಾವೆ? ಈಗ ನಾನು ಮಾತಾಡಿದ್ರೆ ಮೊಬೈಲ್ ತಗೊಂಡು ಸೀದಾ ಸ್ಪೀಕರ್ ಹತ್ರ ಬರ್ಲಿ, ಹಾ ನಾನು ಅಲ್ಲಿಗೆ ಬಂದು ರಿಸೈನ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಲ್ಲ. ವಿಡಿಯೋ ರೆಕಾರ್ಡ್ ಇದೆಯಲ್ಲ ಸರ್, ನೀವು ಅಲ್ಲಿರೋದು ವಿಡಿಯೋ ಇರೋದು ಮಾತಾಡಿರೋದು ರೆಕಾರ್ಡ್ ಇದೆ. ಯಾವ ವಿಡಿಯೋ? ನೀವು ಖುದ್ದಾಗಿ ನೀವೇ ಮಾತಾಡಿರೋದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದಾರಂತೆ. ಎಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೊಡಿ ನೋಡೋಣ. ಹ್ಮ್ 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 ಕೊಡಿ ನೋಡೋಣ. ಹ್ಮ್ 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 ಕೊಡಿ ಇವಾಗ್ಲೇ. ಈಗ ಎಷ್ಟೊತ್ತೈತಿ? ಇವಾಗ ಇನ್ನು ಅರ್ಧ ಗಂಟೆ ನನ್ನ ಸ್ಪೀಕರ್ ಎಲ್ಲಿದ್ರು ಕೊಡಿ. ಅಲ್ಲ ಇವಾಗ ಕಂಪ್ಲೇಂಟ್ ಕೊಟ್ಟಿರೋದು ಆಡಿಯೋ ನೀವು ಕೇಳಿಸ್ಕೊಂಡಿದ್ದೀರಾ? ಅರೇ ನಾನು ಕೇಳಿಸ್ಕೊಂಡಿದ್ದೀನಿ ಕೆಟ್ಟದಾಗಿ. ಆಡಿಯೋ ಮಾಡಿರೋದು ನೋಡಿದ್ದೀನಿ. ಒಂದೇ ಸಾರಿ ಅಷ್ಟೇ ಟೈಮ್ 2 ಸಮುದಾಯನೂ ಮೇಲ್ ಬೀಳ್ಬೇಕು. 2 ಸಮುದಾಯ ಸೇರಿ ಮುನಿರತ್ನ ಮುಗಿಸ್ಬಿಡ್ಬೇಕು. ಮುನಿರತ್ನ ಮುಗಿಸ್ಬಿಟ್ಟು ಆ ಜಾಗನ ಇನ್ನೊಬ್ರು ಫಿಲಪ್ ಮಾಡ್ಬೇಕು. ಫಿಲಪ್ ಮಾಡಿ ಕೊಡ್ಬೇಕು. RR ನಗರಕ್ಕೆ ಒಂದು ಹೊಸ ಫೀಸ್ ಬರುತ್ತೆ. ಇನ್ನೇನಿಲ್ಲ. ಇವಾಗ ಮುನಿರತ್ನ ಅವರು ಅಬ್ಸ್ಕ್ಯಾಂಡಿಂಗ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನ್ ಯಾಕೆ ಅಬ್ಸ್ಟ್ಯಾಂಡಿಂಗ್ ಆಗ್ಲಿ? ಒಳ್ಳೆ ಕತೆ ಆಯ್ತಲ್ಲ. ಅಬ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ತಲೆ ಮರ್ಸ್ಕೊಂಡು ನಾನು ಹೋಗಂತದ್ದು ಇಲ್ಲೇನು, ನಾನೇನು ಅಂತ ಪಾಪದ ಕೆಲಸ ನಾನು ಯಾವ್ದು ಮಾಡಿಲ್ಲ. ಇವರು ಸುಳ್ಳಾಡಿ ಇವರು ನಾನು ಇಲ್ಲಿ ಯಾವ್ದು ಲಂಚ ಇಸ್ಕೊಂಡು ಯಾವ್ದೋ ಭ್ರಷ್ಟಾಚಾರ ಮಾಡಿ ಯಾವ ಪಾಪದ ಕೃತ್ಯನೂ ನಾನು ಮಾಡಿಲ್ಲ. ಅಥವಾ ಯಾವ್ದಾರು ಒಂದು ವಿಡಿಯೋದಲ್ಲಿ ಯಾರ ಅಲ್ಲ, ಆಲ್ರೆಡಿ ನಿಮ್ ಕಚೇರಿಗೆ ಪೊಲೀಸರು ಬಂದಿದ್ದಾರೆ, ಮಾಜರ್ ಮಾಡ್ತಾ ಇದ್ದಾರೆ, ಅವನು ಕರ್ಕೊಂಡ್ ಬಂದಿದ್ದಾರೆ. ನೋಡಿ, ಪೊಲೀಸ್ ಅವರು
ಸ್ವತಂತ್ರರು ಅವ್ರು ಯಾರು ಬೇಕಾದ್ರೂ ತನಿಖೆ ಮಾಡ್ಬೋದು, ಅದು ಕಾನೂನಲ್ಲಿರೋದು, ಅವ್ರ ಕಾನೂನು ಅದ್ರ ಕೆಲಸ ಮಾಡತ್ತೆ. ಅವ್ರು ಮಾಡ್ತಾ ಇರೋ ತಪ್ಪೇನಿದೆ? ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂದ್ರೆ ತನಿಖೆ ಆಗ್ಲೇಬೇಕಲ್ಲ. ಈ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಒಂದು ಟ್ವೀಟ್ ಮಾಡಿದೆ ಮುನಿರತ್ನ ಅವರ ವಿರುದ್ಧ. ಬಿಜೆಪಿಯ ಒಕ್ಕಲಿಗ ಹಾಗೂ ದಲಿತ ಸಮುದಾಯದ ನಾಯಕರೇ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ ಅಂತ ಟ್ವೀಟ್ ಮಾಡಿದ್ದಾರೆ. ಒಕ್ಕಲಿಗ ಹಾಗೂ ದಲಿತ ನಾಯಕರುಗಳು ಬಿಜೆಪಿಯಲ್ಲಿರೋರು ಏನ್ ಮಾಡ್ತಾ ಇದ್ದೀರಾ ನೀವು? ಈ ಜಾತಿ ನಿಂದನೆ ಆಗಿದೆ, ಒಕ್ಕಲಿಗರ ಹಾಗೆ ದಲಿತರ ಜಾತಿ ನಿಂದನೆ ಆಗಿದೆ, ನೀವೇನ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್. ಹೇಳಿ, ಅವರು ಮಾಡಿರೋದು ಒರಿಜಿನಲ್ ಆಗಿದ್ರೆ ಎಲ್ಲರೂ ಅದನ್ನ ಬಾಯಿ ತೆಗಿಬೇಕು. ಮಾಡಿರೋದು ಕ್ರಿಯೇಟ್ ಮಾಡಿರುತ್ತಾನೆ. ಕೆಲವರಾಜು ನನ್ನ ದೇವರು ಅಂತಾನೆ, ಅವನ ಕೇಳಿ ಕಂಪ್ಲೇಂಟ್ ಕೊಡಿಸ್ತಾನೆ. ಅವನು ಹೊಡೆದವ್ರು ಇವ್ರೆ, ಬಳಸ್ತವ್ರು ಇವ್ರೆ, ಕಳ್ಸ್ಕೊಂಡವ್ರು ಇವ್ರೆ, ಹೊಡೆದವ್ರೆ, ನನಗೆ ರಕ್ಷಣೆ ಕೊಡಿ ಅಂತ ಬಂದವನು ಇವ್ರೆ, ನನಗೆ ಕಾಪಾಡಿ ಅಂತಿದ್ದು ಇದೇ ಮನುಷ್ಯ. ಪೊಲೀಸ್ನವರು NCR ಮಾಡೋರೆ, FIR ಮಾಡ್ತಾ ಇಲ್ಲ, FIR ಮಾಡ್ತಿ ಅಂತ ಅಂದಿದ್ ಮನುಷ್ಯನೇ ಇದೇ ಮನುಷ್ಯ. ಈಗ ನಿಮ್ಮದೇ ಪಕ್ಷದ ನಾಯಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ಮಹಿಳೆಯರನ್ನ ಮಂಚಕ್ಕೆ ಕರೆಯುವ ಮುನಿರತ್ನ ವಿರೋಧಿಸಲಾಗದಷ್ಟು ಸ್ವಾಭಿಮಾನ ಕಳ್ಕೊಂಡಿದ್ದೀರಾ ಹಾಗಾದ್ರೆ ಒಕ್ಕಲಿಗ ನಾಯಕರು ಅಂತ ಟ್ವೀಟ್ ಅಲ್ಲಿ ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು, ರಾಜ್ಯ ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು. ಹೌದಾ? ಇದು ಒಂದೇ ಒಂದು ದಿನ ಈ ಸೃಷ್ಟಿ ಬಿಡಿ, ಈ ಸೃಷ್ಟಿದು ಉತ್ತರ ಕೊಡಕ್ಕಾಗಲ್ಲ. ಸೃಷ್ಟಿಗೆ ನೀವು ಯಾರನ್ನು ಸಮಾಧಾನ ಮಾಡಕ್ಕಾಗಲ್ಲ. ಒಂದು ದಿನ ಒಂದು ಕಡೆ ನನ್ನ ಬಾಯಲ್ಲಿ ಯಾವತ್ತನ ಬಂದಿದ್ರೆ ನೀವು ಕೇಳಿ ನೋಡ, ಕೊಡಿ ಯಾವ್ದಾರು ಒಂದು ರೆಫರೆನ್ಸ್. 15 ವರ್ಷದಿಂದ ಮುನಿರತ್ನ ಲಕ್ಷ್ಯ ಇಲ್ಲ. ಇದೇ DK ಸುರೇಶ್ ನಮ್ಮಂತ MLA, ಒಬ್ಬ ಕೆಲಸ ಮಾಡೋ MLA ಇಷ್ಟು ಪ್ರಾಮಾಣಿಕ ಹೊಗಳಿರೋದು 1000 ಆಡಿಯೋಗಳವೆ, ವಿಡಿಯೋಗಳವೆ. ಇವತ್ತು ಮುನಿರತ್ನ ಸರಿ, ಇವ್ರ ಜೊತೆ ಇದ್ದವಾಗ ನಾನು ತುಂಬಾ ಒಳ್ಳೆಯದು. ಇವಿಂದ ಈಚೆಗೆ ಬಂದ್ಬಿಟ್ರೆ ಇದು ನಾನ್ ಬೇಲಬಲ್ ಕೇಸ್ ಆಗಿರೋದ್ರಿಂದಾಗಿ ನಿಮ್ಮನ್ನೇನಾದ್ರೂ ಈಗಾಗಲೇ ಪೊಲೀಸರು ಸಂಪರ್ಕ ಮಾಡಿದಾರಾ, ಕರೆದಿದ್ದಾರಾ ಸ್ಟೇಷನ್ಗೆ? ನೋಡಿ, ನಾನು ಕಾನೂನಿನ ಚೌಕಟ್ಟಲ್ಲಿ ಬದುಕುವಂತ ವ್ಯಕ್ತಿ. ಕಾನೂನು ಪ್ರಕಾರ ನಾನು ಕಾನೂನಲ್ಲಿ ನಂಬಿಕೆ ಇಟ್ಟಿರೋನು, ಕಾನೂನು ಹೋಗ್ತೀನಿ. ಸುಳ್ಳು ಕಂಪ್ಲೇಂಟ್ಗಳು ಪೊಲೀಸರು ತನಿಖೆನಲ್ಲಿ ಅದೇ ಗೊತ್ತಾಗತ್ತೆ. 18ನೇ ತಾರೀಕಿಂದ ಮೇ ತಿಂಗಳಿಂದ ಏನ್ ಮಾಡ್ತಾ ಇದ್ರು, ಕಂಪ್ಲೇಂಟ್ ಕೊಡದೆ. ಆಯ್ತು, ನಾನು ಮಾತಾಡಿದ್ರೆ ಆಡಿಯೋ ತಂತಿ, ಆ ಮೊಬೈಲ್ ಇವಾಗ ಕೊಡ್ಬೇಕಲ್ಲ, ಮೊಬೈಲ್ ಕೊಡ್ಲಿ. ಯಾವ ನಂಬರ್ ಇಂದ ಬಂತು, ಯಾವ ನಂಬರ್ ಇಂದ ನಾನ್ ಕಾಲ್ ಮಾಡಿದ್ದೆ ಬೇಕಲ್ಲ. ಏನು ಇಲ್ದೇನೆ ಸುಮ್ನೆ ಈಗ ನನಗೆ ಇವಾಗ ನೀವು ನನಗೆ ಫೋನಲ್ಲಿ ಮಾತಾಡ್ತಾ ಇದ್ದೀರಿ, ನಂದು ಟೈಮು, ನಿಮ್ಮ ಟೈಮು, ನಿಮ್ಮ ಚಾನಲ್, ನಂದು ಎಲ್ಲ ದಾಖಲೆ ಆಗ್ತಾ ಇದೆ. ಈಗ ಅವ್ರ ಜೊತೆ ಮಾತಾಡಿದ್ರೆ ದಾಖಲೆ ಇರ್ಬೇಕಲ್ಲ. ಹೌದು ಮುನಿರತ್ನ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಹತ್ರ ಮತ್ತಷ್ಟು ಮಾತಾಡ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಗಂಭೀರ ಆರೋಪಗಳು ನಿಮ್ಮ ವಿರುದ್ಧ ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಮುನಿರತ್ನ ನಾಪತ್ತೆ ಆಗಿದ್ದಾರೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇತ್ತು. ಆದ್ರೆ ಈಗ ಖುದ್ದಾಗಿ ಮುನಿರತ್ನ TV9 ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವರ ಬಳಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ.